ಇನ್ನು ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯಂತೂ ಒಡೆದ ಮನೆ ರೀತಿಯಾಗಿತ್ತು. ಇದೀಗ ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾಗಿರುವಂತಹ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಕುರಿತು ಕೇಂದ್ರ ನಾಯಕರೊಬ್ಬರ ಜೊತೆಯಲ್ಲೇ ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲ, ಅಕ್ಟೋಬರ್ ವರೆಗೂ ವಿಜೇಂದ್ರ ಅವರನ್ನ ಕೆಳಗಿಳಿಸೋದು ಬೇಡ, ಅದಾದ ನಂತರದಲ್ಲಿ ಅವರನ್ನ ಆ ಸ್ಥಾನದಿಂದ ಕಿತ್ತು ಬಿಸಾಕ್ ಬಿಡೋಣ ಅನ್ನೋದಾಗಿ ಸದಾನಂದ ಗೌಡರು ಹೇಳಿದಾರಂತೆ. ಅಷ್ಟೇ ಅಲ್ಲ, ಆ ಆಡಿಯೋ ಬಗ್ಗೆ ಕೂಡ ಒಂದಿಷ್ಟು ಸ್ಪಷ್ಟನೆ ಕೊಡ್ತಿದ್ದಾರೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ, ನಂತರ ಈ ಆಡಿಯೋ ಬಗ್ಗೆ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ, ಜೊತೆಲಿ ಇತರ ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವನ್ನ ನೋಡಿ ಬರೋಣ. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. ಏನ್ ಮಾಡ್ತೀರಾ ಹೈಕಮಾಂಡ್? ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರನ್ನು ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲವನ್ನು ನೋಡಿ ಈ ಸ್ಥಾನಕ್ಕೆ ಬಂದೆ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ 2 ವರ್ಷ ಆಯ್ತು. ಉತ್ತಮವಾದ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಮಗ ಅಂತ ಹೇಳ್ತಲ್ಲ ನಾವು. ಕೆಲವ್ರಿಗೆ ಏನಾಗಿದೆ, ಯಡಿಯೂರಪ್ಪನವ್ರ ಮಗ ಅಂತ ಒಂದೇ ನೋಡ್ತಾರೆ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ರು. ಬಹುಶಃ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸ್ತಾ ಇದ್ರೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರು ಯಾರು ಅಧಿಕಾರ ಇವತ್ತಿರ್ತಾರಲ್ಲ. ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದ ಇಂದ್ರ ಚಂದ್ರ ಎಲ್ಲ ಬಹುಪ್ರಕಂತ ಹೊಳ್ತಾ ಇದ್ರು. ಈಗ ಕೆಲವರಿಗೆ ಯಡಿಯೂರಪ್ಪನವ್ರ ಕುಟುಂಬ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ, ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಮಾಡಿ ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಕೇಂದ್ರದ ನರೇಂದ್ರ ಮೋದಿ, ಅಮಿತ್ ಶಾ, ಅಲ್ಲಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರು. ಈಗ ಯಾವ ಆಡಿಯೋ ಬಂದಿದೆ, ಯಾರು ಮಾತಾಡಿದ್ದಾರೆ, ಅದರಲ್ಲಿರುವಂತ ನೈಜತೆಗಳೇನು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರೆ ನಾವು ಒಂದೇ ಸಾರಿ ನಿರ್ಧಾರವನ್ನು ಹೇಳುವುದು ಸರಿ ಅನ್ಸುತ್ತೆ. ಬಿಜೆಪಿಯಲ್ಲಿ ಒಂದು ಕಡೆ ಸದಾನಂದ ಗೌಡರು ಇದು ನನ್ನದಲ್ಲ, ನನ್ನ ಮಾತಲ್ಲ ಅಂತಿದ್ರೆ, ಬಿಜೆಪಿಯ ಪಾಲಿಗೆ ಅಕ್ಷರಶಃ ಒಂದು ರೀತಿ ಅವ್ರನ್ನ ಕಿತ್ತು ಬಿಸಾಕಿ ಅಂತಿರೋದೇ ಹಲ್ಚಲ್ ಹೇಳ್ತಾ ಇದೆ ಇದೀಗ. ಅಂದರೆ ಜನರ ಅಥವಾ ಬಿ ಜೆ ಪಿ ತಳಮಟ್ಟದ ಕಾರ್ಯಕರ್ತರಲ್ಲಿ ಇರೋದನ್ನು ಒಂದು ಆಡಿಯೋ ಬಿಟ್ಟಂಗಿದೆ. ಅಂದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಅಡ್ಡ ಮತದಾನದ ವಿಚಾರ ಇರ್ಬೋದು, ಅಥವಾ ಬಿ ಜೆ ಪಿಯಲ್ಲಿ ಹೊಂದಾಣಿಕೆಯ ಕೊರತೆ ಇರ್ಬೋದು, ಉಪಚುನಾವಣೆಗಳ ಎರಡನ್ನು ಹೋಲಿಸ್ಕೊಂಡು ನೋಡಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋ ರೀತಿ ಇವರುಗಳು ಆಡ್ಕೊಂಡಿರುವಂಥ ಆಟಗಳನ್ನು ನೋಡ್ತಾ ಇದ್ದರೆ ಒಂದಷ್ಟು ಬಿ ಜೆ ಪಿಯಲ್ಲಿ ಬದಲಾವಣೆ ನಿರೀಕ್ಷಿತ ಮಟ್ಟದಲ್ಲೇ ಇದೆ, ಆಗಬೇಕು ಅನ್ನುವಂಥದ್ದು ಏನು ದಾವಂತಕ್ಕೆ ಇಳಿದಿದ್ದಾರೆ. ಅದರ ಒಂದು ಆಡಿಯೋ ಕ್ಲಿಪ್ಪು ಬಿಡುಗಡೆ ಆದಂಗಿದೆ. ಇದು ಇತ್ತೀಚಿನ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡಲಾಗಿದೆಯಾ ಅಥವಾ ಬೇರೆ ಯಾರದ್ದು ಹೋಲಿಕೆಯ ಧ್ವನಿಯೋ, ಇದನ್ನೆಲ್ಲ ಅವರು FS ಅಲ್ಲಿ ಕಳಿಸ್ಕೋತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ. ಆದರೆ ಇವತ್ತಿನ ವಿಚಾರದಲ್ಲಿ ಏನು ಇವತ್ತು ಬಿ ಜೆ ಪಿಯಲ್ಲಿ ಒಂದು ಗೊಂದಲಗಳಿದ್ದಾವೆ, ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಮಾತುಗಳೇನಿದ್ದಾವೆ, ಇದಕ್ಕೆಲ್ಲ ಪುಷ್ಟಿ ಕೊಡುವಂತೆ ಒಂದಷ್ಟು ನೀವು ಹೇಳಿದಂಗೆ ಹಲ್ಚಲ್ಲಿ ಎದ್ದುಬಿಟ್ಟಿದೆ. ಕಂಪ್ಲೀಟ್ಲಿ ಒಂದು ಬಿ ಜೆ ಪಿಯ ವಾತಾವರಣಕ್ಕೆ ಒಂದು ಮೋಡ ಕವಿದಂತ ಆಯ್ತು ಇವತ್ತು ಕಂಪ್ಲೀಟ್ಲಿ. ಎಲ್ಲರೂ ಯಾಕಂದರೆ ಒಂದೇ ವಿಚಾರದಲ್ಲಿ ಬೇರೆ ಬೇರೆಯವ್ರ ಮೇಲ್ಗಡೆ ಇವತ್ತು ರೇಣುಕಾಚಾರ್ಯ ಎಲ್ಲೋ ಮೂಲೆಯಲ್ಲಿ ಕೂತಿದ್ದವರು ಇವತ್ತು ಮಾಧ್ಯಮದ ಮುಂದೆ ಬರೋಂಗಾಯಿತು. ಸದಾನಂದ ಗೌಡರು ಏಕಾಏಕಿ ಬೈದಾಡ್ಕೊಳ್ಳುವಂಗಾಯಿತು. ಒಂದಷ್ಟು ಜನ ಮಾಧ್ಯಮದ ಮುಂದೆ ಬರದೇ ಇರೋ ಪರಿಸ್ಥಿತಿ ಬಂದ್ಬಿಡ್ತು. ಅವ್ರು ಬರ್ತಾನೆ ಇಲ್ಲ, ಕಾಣಿಸ್ತಾನೆ ಇಲ್ಲ. ಯಾರು ಬಂದು ಉತ್ತರ ಕೊಡಬೇಕು ಅವ್ರು ಕೊಡ್ತಾ ಇಲ್ಲ. ಬಾಲ ಬರ್ತಾ ಇದ್ದಾವೆ, ತಲೆಗಳೆಲ್ಲೋ ಒಂದು ಕಡೆ ಮರೆಸ್ಕೊಂಡಿದ್ದಾವೆ. ತಲೆ ಮರೆಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಕೆಲವರಿಗೆ ಬಂದುಬಿಟ್ಟಿದೆ. ಇದೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ BJPಗೆ ಒಂದು ಬದಲಾವಣೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. BJPಯಲ್ಲಿ ಒಂದು ಬದಲಾವಣೆ ಅಂತೂ ಬೇಕೇ ಬೇಕಾಗಿದೆ.
ಇಲ್ಲದೇ ಇದ್ದರೆ ಇದೇ ರೀತಿ ಹಿರಿಯ ನಾಯಕರುಗಳ ಆದಿಯಾಗಿ ಎಲ್ಲರೂ ಮಾತಾಡ್ತಾ ಹೋದರೆ, ನೀವು ಉತ್ತರ ಕರ್ನಾಟಕದಿಂದಲೂ ಕೂಗು ಬರ್ತಾ ಇದ್ದಾವೆ, ದಕ್ಷಿಣ ಕರ್ನಾಟಕದಿಂದಲೂ ಕೂಗು ಬರ್ತಾ ಇದ್ದಾವೆ, ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಇವರ ಹಿಡಿತಗಳು ತಪ್ಪುತ್ತಾ ಇದ್ದಾವೆ. ಇದೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ನಾವು ಮುಂಚೂಣಿಯಲ್ಲಿ ಬಿಟ್ಟಿರುವಂಥ ನಾಯಕರುಗಳು ಪ್ರಬಲರ ಅಥವಾ ದುರ್ಬಲರ, ಇವರಲ್ಲಿ ಬದಲಾವಣೆಗಳು ಏನೇ ಆಗಬೇಕಾಗಿದೆ, ನಾವು ಸರಿಯಾದ ಆಯ್ಕೆ ಯಾವ ನಿಟ್ಟಲ್ಲಿ ಮಾಡಬೇಕು. ಈಗ ಅವರೇ ಮಾತಾಡ್ತಾ ಆಡಿಯೋದಲ್ಲಿ ಯಾರೋ ಹೇಳಿದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಹೋದರೆ ಯಾವುದೋ ಆಡಿಯೋ, ಆದರೆ BJPಗೆ ಸತ್ಯಾಂಶವನ್ನು ಬಿಚ್ಚಿಡುವಂಥ ಆಡಿಯೋ ಅಷ್ಟು ಮಾತ್ರ ಹೋಗ್ಬೋದು. ಯಡಿಯೂರಪ್ಪ ವಿರೋಧಿ ಅನ್ನೋ ನಿಟ್ಟಲ್ಲಿ ಸದಾನಂದ ಗೌಡರಿಗೆ ಕಾಣಿಸ್ಕೊಳ್ಳದೆ ಇರಬಹುದು, ಆದರೆ ಸದಾನಂದ ಗೌಡರನ್ನ ಹೊರತುಪಡಿಸಿ ಆ ಆಡಿಯೋ ಮಾತ್ರ ಕೇಳಿಸ್ಕೊಂಡ್ರೆ, ಯಾರೋ ಒಬ್ಬ ಕಾರ್ಯಕರ್ತನ ಆಡಿಯೋ ಅಂತಲೂ ಅಂದ್ಕೊಂಡ್ರೆ BJPಯ ಕಾರ್ಯಕರ್ತನ ನೋವಿದ್ದಂಗಿದೆ ಅದು. ಹೌದು, BJPಯ ಕಾರ್ಯಕರ್ತನ ಸ್ಪಷ್ಟನೆ ಇದ್ದಂಗಿದೆ ಅದು. ನೀವು ಕಂಪ್ಲೀಟ್ಲಿ ಇದರಿಂದ ಆಚೆಗೆ ಅವ್ರನ್ನ ಕಿತ್ತು ಬಿಸಾಕಿ ಅನ್ನುವಂಥದ್ದೇನಿದೆ, ಅಂದರೆ ಸರಿಯಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ 3 ವರ್ಷದ ಅವಧಿ ಮುಗಿತಾ ಬಂತು ಅಂತ. BJPಗರೇ ಒಂದಷ್ಟು ಕಟ್ಟುಪಾಡುಗಳನ್ನು ಹಾಕ್ಕೊಂಡು ಬಂದಿದ್ದಾರೆ, ಅವ್ರ ಹತ್ರ ಒಂದು ನಿಯಮಾವಳಿಗಳಿದ್ದಾವೆ. ಆ ನಿಯಮಾವಳಿಯ ಪ್ರಕಾರದಂತೆಯೇ 3 ವರ್ಷಕ್ಕೆ ಇನ್ನು 2 ತಿಂಗಳು 3 ತಿಂಗಳು ಬಾಕಿ ಇದೆ. ಮುಗಿದ ತಕ್ಷಣಕ್ಕೆ ಅವ್ರನ್ನ ಬದಲು ಮಾಡಿ ಯಾರೋ ಒಬ್ಬ ಹೊಸ ನೇತಾರನ್ನ ತಗೊಂಡು ಬನ್ನಿ, BJPಗೆ ಒಂದು ಹೊಸ ಪಥ ಹಾಕ್ಕೊಡಿ. ಎಲ್ಲೋ ಒಂದು ಕಡೆ ಬದಿಗೆ ಸರಿತಾ ಇದೆ, ಹಿನ್ನೆಲೆಗೆ ಸರಿತಾ ಇದೆ. BJPಗೆ ಪ್ರಬಲ ವಿರೋಧ ಪಕ್ಷದ ನಾಯಕನೂ ಇಲ್ಲ, ಮುಂಚೂಣಿಯ ಅಧ್ಯಕ್ಷನೂ ಇಲ್ಲ ಅಂತಂದರೆ, BJP ಕೇಂದ್ರದಲ್ಲಿ ಸರ್ಕಾರ ಇರುವಂಥ ಪಕ್ಷ ಇವತ್ತು ಏನೂ ಇಲ್ಲದ, ಬೆನ್ನು ಮೂಳೆ ಇಲ್ಲದ ವಿರೋಧ ಪಕ್ಷ, ಈ ಕಡೆ ಸರಿಯಾಗಿ ನೇತೃತ್ವ ವಹಿಸ್ಕೊಳ್ಳಲಾಗದ ರಾಜ್ಯಾಧ್ಯಕ್ಷ ಅನ್ನುವಂಥ ಕಾನ್ಸೆಪ್ಟ್ ತರಬೇಡಿ ಅನ್ನುವಂಥ ನೋವು ಇದ್ದಂಗಿದೆ ಅದು. ನನಗೊತ್ತಿದ್ದಂಗೆ ಇದು ಒಬ್ಬ ಕಾರ್ಯಕರ್ತನ ನೋವು ಅದೇನೆ, ಬೂತ್ ಮಟ್ಟದಲ್ಲಿರುವಂಥ ಮುಖಂಡರುಗಳದ್ದು ಅದೇ ನೋವು, ಎಲ್ಲವೂ ಸೇರಿಕೊಂಡು ಇವತ್ತೊಂದು ಆಡಿಯೋ ಬಾಂಬ್ ಬಿಟ್ಟಂಗಿದೆ. ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದೆ. ಅವರೇ ಹೇಳ್ತಾರೆ, ಸದಾನಂದ ಗೌಡರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ರಾಜ್ಯದ ನಾಯಕರಿಗೆ ಉತ್ತರದಾಯಿ ಅಲ್ಲ ಅನ್ನೋಂಥ ನಿಟ್ಟಿನಲ್ಲಿ. ನಾನು ರಾಜ್ಯದ ನಾಯಕರಿಗೆ ಉತ್ತರ ಕೊಡುವಂಥದ್ದೇನಿಲ್ಲ, ನ್ಯಾಷನಲ್ ಲೀಡರ್ಸ್ ನನ್ನ ಜೊತೆಗೆ ಮಾತಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ನಾನು ಮಾತಾಡ್ತೀನಿ ಅಂತ. ಅಂದರೆ ಇಲ್ಲಿರುವವರು ನಗಣ್ಯ ಅನ್ನೋಂತಾನೆ. ಯಾಕಂದರೆ ಈಗಾಗಲೇ ಹಿಂದೆ ಸರಿದು ನಿಂತಿರುವವರು, ನೀವೇನು ಕೊಟ್ಟರು ಈಗ ನನಗೇನು ಕೊಡಬಲ್ರಿ ನೀವು, ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದೀನಿ, ರಾಜ್ಯಾಧ್ಯಕ್ಷ ಆಗಿದ್ದೀನಿ, ಇನ್ನೇನು ಕೊಡಬಲ್ರಿ ನೀವು ರಾಜ್ಯದವರು, ಕಿತ್ಕೊಂಡಿದ್ದೇ ಹೆಚ್ಚು ನೀವು. ಸೊ ಕೇಂದ್ರದ ನಾಯಕರು ಉತ್ತರ ಕೊಡೋದಿದ್ರೆ, ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡೋದಕ್ಕೆ ತಯಾರಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಹೋಗ್ತಾ ಇರೋದ್ರಿಂದ BJPಯಲ್ಲಿ ಒಂದು ಬೆಂಕಿ ಅಂತೂ ಎದ್ದಿದೆ. ಬಾಂಬು ಬಿದ್ದ ಕಡೆ ಸುಟ್ಟು ಹೋಗಿದ್ದಾವೆ. ತಲೆ ಏಳದಂತೆ, ತಲೆ ತೋರಿಸದಂತೆ ಕೆಲ ನಾಯಕರುಗಳು ತೆರೆಮರೆಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯದ ರೀತಿಯ ನಾಯಕರು ಬಂದು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನ ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಯಡಿಯೂರಪ್ಪ ವಿಜಯೇಂದ್ರನ ಯಡಿಯೂರಪ್ಪ ಅವ್ರು ಮಾಡಿದ್ರ ಅಂತ ಕೇಳಿದ್ರೆ, ಹಾಗಾದ್ರೆ ಯಡಿಯೂರಪ್ಪನವ್ರು ಕೇಳ್ದೇನೆ ವಿಜಯೇಂದ್ರ ಆಯ್ಕೆ ಆಯ್ತಾ? ಇವನ್ನೆಲ್ಲ ಅವರು ಕೇಳ್ಕೋಬೇಕು, ಒಂದು ನೈತಿಕತೆ ಬೇಕು ಕೇಳೋ ಮೊದಲು. ಮಾಧ್ಯಮದವರು ಮೈಕ್ ಇಟ್ಟಿದ್ದಾರೆ ಅಂದ ತಕ್ಷಣಕ್ಕೆ ಅವರು ಎಲ್ಲವನ್ನೂ ಕೇಳಿಸ್ಕೋತಾರೆ, ನೀವು ಹೇಳಿದ್ದನ್ನೆಲ್ಲ ತೋರಿಸ್ಬಿಡ್ತಾರೆ ಅನ್ನುವಂಥದ್ದೇನಿದೆಯಲ್ಲ, ಆ ಭ್ರಮೆಯಿಂದ ಈಚೆ ಬರಬೇಕು. ಯಡಿಯೂರಪ್ಪನವರ ಕಸರತ್ತಿಲ್ಲದೆ ವಿಜಯೇಂದ್ರ ಏನಾದ್ರು ರಾಜ್ಯಾಧ್ಯಕ್ಷ ಆಗಿದ್ದಿದ್ರೆ BJPಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಅಲ್ಲಿಂದನೇ ಬರಬೇಕಾಗುತ್ತೆ. ನೀವು ಬೇಸ್ ಇಲ್ಲದ ನಾಯಕರು, ಅನುಭವ ಇಲ್ಲದ ನಾಯಕರನ್ನು ಆಯ್ಕೆ ಮಾಡ್ಕೊಂಡು ರಾಜ್ಯಾಧ್ಯಕ್ಷ ಮಾಡ್ಕೊಂಡು ಕೂತಿದ್ದಾಗ, ಸೊ ಅದಕ್ಕೂ ಒಂದು ಅರ್ಥ ಬೇಕಾಗಿತ್ತು. ಅದೆಲ್ಲವೂ ಅನುಭವಸ್ಥ ಯಡಿಯೂರಪ್ಪನವರು ಬೆನ್ನೆಲುಬಾಗಿ ನಿಂತುಕೊಳ್ತಾರೆ, ಅವ್ರನ್ನ ಬದಿಗೆ ಸರಿಸಿ ನಿಲ್ಲಿಸೋದಷ್ಟು ಒಳ್ಳೆಯದಲ್ಲ ಅನ್ನುವಂಥ ನಿಟ್ಟಲ್ಲಿ ಯಡಿಯೂರಪ್ಪರ ನೆರಳಲ್ಲೇ ಬಂದಿರುವಂಥ ನಾಯಕ. ಅದನ್ನು ಎಲ್ಲೋ ಒಂದು ಕಡೆ ಇವರು ಆಯ್ಕೆ ಮಾಡಿದ್ರು, ಇವರು ಸಾಧನೆ ಗುರುತಿಸಿದ್ರು ಅನ್ನುವಂಥ ನಿಟ್ಟಲ್ಲಿ ಆ ಬೊಂಬಡಿ ಏನಿದೆ ಅದನ್ನು ಫಸ್ಟ್ ನಿಲ್ಲಿಸಬೇಕು. ಈಗ ಆಗ್ತಾ ಇರುವಂಥ ಈ ಹೆಗಣ ಬಿದ್ದಿರೋದೇನಿದೆಯಲ್ಲ ತಟ್ಟೆಲೆ, ಅದನ್ನು ಎತ್ತಿಡಬೇಕು, ಅದನ್ನ ಎತ್ತಿಡುವಂಥ ಕೆಲಸ ಮಾಡಬೇಕು. ಅಂದ್ರೆ 2023ರಿಂದ ಒಂದು ಲಿಸ್ಟನ್ನ ಗಮನಿಸ್ತಾ ಬಂದ್ರೆ ಸರ್, ಒಂದು ಇವರ ಅಧ್ಯಕ್ಷಗಿರಿಯಲ್ಲಿ ಇವರು ಅಧಿಕಾರಕ್ಕೆ ಬಂದಿಲ್ಲ, ನಂತರದಲ್ಲಿ ಆಗಿರೋ ಸಾಲು ಉಚ್ಚಾಟನೆಯ ಪ್ರಕ್ರಿಯೆಗಳು, ಕಾಂಗ್ರೆಸ್ಸಿನ ಹಗರಣಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಇವರು ಫೇಲ್ ಆಗಿದ್ದು, ತದನಂತರದಲ್ಲಿ ಇವ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು, ಅವ್ರ ಜೊತೆ ಕೈ ಜೋಡಿಸಿದ್ರು ಬಂದು ಆರೋಪ, ಅದೆಲ್ಲ ಬಿಟ್ಟಾಕಿ ಆಗಿರುವಂತ ಬೈ ಎಲೆಕ್ಷನ್ ಅಲ್ಲೂ ಕೂಡ ಸಮರ್ಥವಾಗಿ ಗೆಲ್ಲೋದ್ರಲ್ಲಿ ಆಗಿರಲಿಲ್ಲ. ಇತ್ತೀಚೆಗಷ್ಟೇ ಅಡ್ಡ ಮತದಾನ, ಸೋಮಣ್ಣ ಅವರೇನಾದ್ರೂ ಅಧ್ಯಕ್ಷರಾಗ್ಬಿಡ್ತಾರೆ ಅನ್ನುವಂಥ ಚರ್ಚೆ ಎಲ್ಲ ನೋಡ್ತಿದ್ರೆ BJP ಹೈಕಮಾಂಡ್ ಯಾವ ಲೆಕ್ಕಾಚಾರದಲ್ಲಿ ಇರ್ಬೋದು? ಒಂದಿಷ್ಟು ಕಡೆ ಕಾರ್ಯಕರ್ತರು ಕೂಡ ಹಿಂದೆ ಹೋಗ್ತಿದ್ದಾರೆ. ಈಗ ಒಬ್ಬ ಕಾಯಿಲೆ ಬಿದ್ದ ರೋಗಿಯಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೆ ನಾವು ನಿರೀಕ್ಷೆ ಮಾಡ್ದಂಗಿದೆ. ಸ್ವತಃ ಇವನೇ ಕಾಯಿಲೆಗೆ ಬಿದ್ದು ಬಿಟ್ಟಿದ್ದಾನೆ, ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಾನೆ ಅಂತ ನಾವೆಲ್ಲ ನಂಬ್ಕೊಂಡ್ಬಿಟ್ಟಿದ್ದೀವಿ. ಪಕ್ಷದ ಕಾರ್ಯಕರ್ತರ ಆಶಾಭಾವನೆ ಏನಿದೆ, ಸಮರ್ಥವಾಗಿ ಒಂದು BJPಯನ್ನು ಬೇರು ಮಟ್ಟದಿಂದ ಕಟ್ಟು ಬೆಳೆಸಬೇಕು, ಸಂಘದ ಸಿದ್ಧಾಂತಕ್ಕೆ ಬದ್ಧವಾಗಿ ನಮ್ಮ ನೇತಾರರುಗಳಿರಬೇಕು ಅನ್ನುವಂಥದ್ದೇನಿದೆ, ಇವರು ಹೊಂದಾಣಿಕೆಯನ್ನು ಬಿಟ್ಟು ಮಾಡಬೇಕಾಗಿತ್ತು. ಇವರ ಒಳ ಒಪ್ಪಂದಗಳು, ಹೊಂದಾಣಿಕೆಗಳು, ಇವರ ವ್ಯವಹಾರಗಳು
ಇವರ ಪಕ್ಷಕ್ಕೂ ಇಟ್ಕೊಂಡಿರುವಂಥ ಸಂಬಂಧಗಳು ಇವನ್ನೆಲ್ಲ ನೋಡ್ತಾ ಹೋದರೆ ನಿಮಗೆ ಕೇಂದ್ರದ ನಾಯಕರು ಯಾಕೆ ಬೀಗ ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದೇ ಮೂಲ ಬರುವಂಥದ್ದು. ಯಾಕಂದರೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಕರ್ನಾಟಕ ಮಾತ್ರ ಯಾಕೆ ನೋಡಲ್ಲ? ಬರೀ MP ಇಲೆಕ್ಷನ್ಗೆ ಬಂದಾಗ ಒಂದಷ್ಟು ಜನ ನಾವು ಕಳಿಸೋದಕ್ಕೆ ಮಾತ್ರ ಬೇಕಾ ನಿಮಗೆ? ತೆರಿಗೆ ಹಣ ಕಟ್ಟೋದಕ್ಕೆ ಮಾತ್ರ ಬೇಕಾ ನಿಮಗೆ? ಈ BJP ಮೇಲ್ಗಡೆ ಇರುವವರು ಈ ತಳಮಟ್ಟದ ನಾಯಕರ ಈ ಕಸರತ್ತುಗಳನ್ನ ಯಾಕೆ ನೋಡ್ತಾ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ. ಇವರ ಮಾಹಿತಿಗಳು ಅಲ್ಲಿ ಹೋಗ್ತಾ ಇಲ್ವೋ ಅಥವಾ ಹೋದ್ರೂ ಕರ್ನಾಟಕದ ಚುನಾವಣೆ ಸದ್ಯದಲ್ಲಿ ಏನೂ ಇಲ್ಲ, ಚುನಾವಣಾ ಸಂದರ್ಭದಲ್ಲಿ 2 ವರ್ಷ ಇದ್ದಲ್ಲಿ ನೋಡೋಣ ಅನ್ನೋ ಈಗೆಲ್ಲೋ ಒಂದು ಕಡೆ ಟೈಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಏನೋ ಗೊತ್ತಿಲ್ಲ. ಒಟ್ಟು ಬದಲಾವಣೆ ಅಂತೂ ನಿರೀಕ್ಷೆ ಮಾಡಬಹುದು, ಒಂದಷ್ಟು ಬದಲಾವಣೆ ಅಂತೂ ಸಾಧ್ಯತೆ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರುಗಳು ಈಗಿರುವ ನಾಯಕರುಗಳು ಕೇಂದ್ರವನ್ನು ಯಾವ ಹತೋಟಿಗೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇವರಾಗೆ ಮುಂದುವರೆದ್ರ ಹಂಗಾದ್ರೆ ಕೇಂದ್ರದ BJPಯಲ್ಲಿ ಏನೋ ನಡೆಯುತ್ತೆ ಅನ್ನುವಂಥದ್ದು ಆಗೋಗುತ್ತೆ. ಏನೋ ನಡೆಯುತ್ತೆ. ಇಲ್ಲದೇ ಇದ್ರೆ ಒಬ್ಬ ನಿಷ್ಠಾವಂತ ಒಬ್ಬ BJPಯ ಸಿದ್ಧಾಂತಕ್ಕೆ ಬದ್ಧವಾಗಿರುವಂಥ ನಾಯಕನನ್ನು ತಂದು ಮುನ್ನೆಲೆಗೆ ನಿಲ್ಲಿಸ್ತೀರಾ? ನೀವು ಎರಡೂ ಕಡೆನೂ ನಿಲ್ಲಿಸೋದಕ್ಕೆ ಸಾಧ್ಯ ಇರುವಂಥ ಕೆಲ ನಾಯಕರುಗಳು ಹಿನ್ನೆಲೆಯಲ್ಲಿದ್ದಾರಲ್ಲ, ಅವ್ರನ್ನ ತಂದು ಏಕಾಏಕಿ ಪ್ರತಿಷ್ಠಾಪಿಸ್ತೀರಾ? ಸಮಾಜ ಒಪ್ಪೋ ರೀತಿ ಮಾಡ್ತೀರಾ? BJPಯ ಕಾರ್ಯಕರ್ತ ಅದನ್ನು ನಂಬಿಕೊಂಡು ಚುನಾವಣೆ ಎದುರಿಸೋ ರೀತಿ ಮಾಡ್ತೀರಾ? ನೀವು ಹೊಂದಾಣಿಕೆಯಲ್ಲಿ ಇದ್ದು ಏಕಾಏಕಿ JDS ಅನ್ನು ಕರ್ಕೊಂಬಂದು ಒಳಗಡೆ ಹಾಕೊಂತೀರಿ. ಅವರು ಸಿದ್ಧಾಂತ ವಿರುದ್ಧವಾಗಿ ಒಂದಷ್ಟು ಕಡೆ ಮಾತಾಡ್ತಾರೆ. ಈ ಸಂಘ ಪರಿವಾರದವರ ಧೋರಣೆಗಳಿಗೆ ವಿರುದ್ಧವಾಗಿ ಒಂದಷ್ಟು ನಿಲುವುಗಳನ್ನು ತಗೊಂತೀರಿ. ಉಪಚುನಾವಣೆಗಳು ಬಂದಾಗ ನೀವು ಹೇಳಿದ್ರಿ, ಉಪಚುನಾವಣೆಗಳು ಬಂದಾಗ ಇವರೆಲ್ಲೋ ಯಾವೊಂದೋ ಬರ್ತ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಏನು ಅಭ್ಯರ್ಥಿಗಳ ಆಯ್ಕೆ ಮಾಡಿದೀವಿ ಅನ್ನೋಂಥ ನಿಟ್ಟಲ್ಲಿ ಘೋಷಣೆ ಮಾಡ್ತಾರೆ. ಇವ್ರನ್ನ ನಂಬಿಕೊಂಡು ಅಂದರೆ ಮೆದುಳಿಲ್ಲದ ನಾಯಕರುಗಳಂತ ಅನ್ಬೇಕಾ ಅಥವಾ ವಯಸ್ಸಾಗಿ ಎಲ್ಲ ಮುಗಿಸ್ಕೊಂಡಿರೋ ನಾಯಕರು ಅಂತ ಅನ್ಬೇಕಾ? ಈ ಆಡಿಯೋ ಬಾಂಬ್ ಏನಿದೆ ನಿಮ್ಮ BJPಯಲ್ಲಿ ಏನೇನು ನಡೀತಾ ಇದ್ದಾವೆ ಸದ್ಯ ಅನ್ನುವಂಥ ನಿಟ್ಟಿಗೆ ಒಂದು ಟೀಸರ್ ಬಿಟ್ಟವ್ರೆ. ಸೊ ಈ ಟೀಸರ್ ನಂಬ್ಕೊಂಡು ಇನ್ನೂ ಪಿಕ್ಚರ್ ಬಾಕಿ ಇದೆಯಲ್ಲ, ಅದು ಈಚೆ ಬರದೇ ಇರೋ ರೀತಿ ನೋಡ್ಕೋಬೇಕಾಗಿರೋದು ನೀವೇ. ಒಂದಷ್ಟು ಕಾನೂನು ರೀತಿಯಲ್ಲಿ ಕೆಲವು ಚಲನಚಿತ್ರ ರಿಲೀಸ್ ಆಗದೇ ಇರೋ ರೀತಿ ಮಾಡ್ತಾರಲ್ಲ, ಆ ಕರ್ತವ್ಯಕ್ಕೆ ಇವ್ರು ಹೋಗ್ಬೋದು ಅಂತ ಅನ್ಸುತ್ತೆ ನಂಗೆ, ಕೇಂದ್ರದವರು. ಇಲ್ಲದೇ ಇದ್ರೆ ಒಂದು ಒಳ್ಳೆ ಪಿಕ್ಚರ್ ಬಿಡುಗಡೆ ಆಗುತ್ತೆ. ಸಿಕ್ಕಾಪಟ್ಟೆ ವೈರಲ್ ಆಗೋದಂತೂ ಪಕ್ಕ.